ನಮಸ್ತೆ. ಮೊನ್ನೊಂದು ದಿವಸ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಪ್ರಶ್ನೆ ಬಂದಿತ್ತು. ಏನಪ್ಪ ಅಂದ್ರೆ, ಪ್ರತಿ ಸಾರಿ ಕೂಡ ಅದರ ಬಗ್ಗೆ ಹೇಳ್ತಾ ಇರ್ತೇನೆ, ಆದರೆ ಮತ್ತೆ ಕೂಡ ಒಂದು ಬಂದಿತ್ತು. ಅವರು ಯಾರೋ ಒಬ್ಬರು ಪರಿಚಯದವರು ತುಂಬಾ ಹೆಲ್ಪ್ ಕೇಳಿದ್ರಂತೆ. ನಾನು ತುಂಬಾ ಹೆಲ್ಪ್ ಮಾಡಿದ್ದೇನೆ ಸರ್, ಆದರೆ ಈಗ ಅವನಿಗೆ ನನ್ನ ಪರಿಚಯ ಗುರ್ತ ಇಲ್ಲ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಿಲ್ಲ, ಏನಾದರೂ ಮೆಸೇಜ್ ಇಲ್ಲ, ಏನಿಲ್ಲ. ಸುಮ್ಮನೆ ಗುರುತು ಪರಿಚಯ ಇಲ್ಲದವರಾಗೆ ಇದ್ದಾರೆ ಅಂತ. ಇವರೇನೋ ಹೆಲ್ಪ್ ಮಾಡಿದ್ರು, ತುಂಬಾ ಪ್ರಾಬ್ಲಮ್ ಇದ್ದಾಗ ದೊಡ್ಡ ಹೆಲ್ಪೇ ಮಾಡಿದ್ದಾರೆ ಅಂತ ಹೇಳಿದ್ರು. ನೋಡಿ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಮನುಷ್ಯ ಎನ್ನುವುದು ಇನ್ನೊಬ್ಬರಿಂದ ಸಹಾಯ ಕೇಳಿಕೊಂಡು ಮತ್ತೊಬ್ಬರಿಗೆ ಸಹಾಯ ಮಾಡಿಕೊಂಡು ಇರುವಂತ ಒಂದು ವಿಷಯ ಮನುಷ್ಯಂದು. ಅದೇ ನೋಡಿ, ಕೆಲವರು ಹೇಗಿರ್ತಾರಂದ್ರೆ, ನಾವು ಮಳೆ ಬಂದಾಗ ಮಾತ್ರ ಕೊಡೆ ಬಿಡಿಸುದು, ಮತ್ತೆ ಅದನ್ನು ಬಿಸಾಡಿ ಗುಜಿರಿಗೆ ಅಥವಾ ಬಿಸಾಡಿ ಬಿಡುದು. ಅಂತವರು ಕೂಡ ಅನೇಕರಿದ್ದಾರೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೋಡಿ ಸರ್, ನಾವು ಹೆಲ್ಪ್ ಮಾಡಿರ್ಬೋದು ಇನ್ನೊಬ್ಬನಿಗೆ, ಅವನು ಮತ್ತೆ ನಿಮ್ಮ ಹೆಲ್ಪ್ ಅನ್ನು ತಕೊಂಡು ಮತ್ತೆ ಅವನು ನಿಮ್ಮ ಪರಿಚಯದವನು ಅಲ್ಲದೆ ರೀತಿಯಲ್ಲಿ, ಅವನು ನಿಮ್ಮ ಗುರುತು ಪರಿಚಯ ಇಲ್ಲದವನ ರೀತಿಯಲ್ಲಿ ನಡೆದಾಡಿದ್ರೆ ಅವನಷ್ಟು ದೊಡ್ಡ ಪಾಪಿ, ಅವನಷ್ಟು ದೊಡ್ಡ ದ್ರೋಹಿ ಬೇರೆ ಯಾರು ಇಲ್ಲ. ಯಾಕಂದ್ರೆ ಸಹಾಯಕ್ಕಾಗಿ ಕ್ಷಮೆ ಯಾಚಿಸಿ ಸಹಾಯಕ್ಕಾಗಿ ಬಂದು ಮತ್ತೆ ಆ ಸಹಾಯ ಸಿಕ್ಕಿದ ಮೇಲೆ, ಅವರು ಆಲೋಚಿಸಿದಂತ ಕಾರ್ಯ ಆದ್ಮೇಲೆ ಮತ್ತೆ ಅಂತವರು ಸಹಾಯ ಮಾಡಿದವರು ಹೆಲ್ಪ್ ಮಾಡಿದವರನ್ನು ಯಾರಾದ್ರೂ ಮರೆತವರು ಇದ್ದಾರೆ ಅಂದ್ರೆ ಅವರಷ್ಟು ದೊಡ್ಡ ದ್ರೋಹಿ, ಅವರಷ್ಟು ದೊಡ್ಡ ಪಾಪಿ ಬೇರೆ ಯಾರು ಇಲ್ಲ. ಅದಕ್ಕೋಸ್ಕರ ನಾನು ಯಾವತ್ತೂ ಹೇಳ್ತಾ ಇರ್ತೇನೆ, ನಾವೇನಾದ್ರೂ ಸಹಾಯ ಮಾಡ್ಬೇಕಂದ್ರೆ ಪವಿತ್ರವಾದಂತ ಭಸ್ಮವನ್ನು ನೀರಿಗೆ ಬಿಸಾಡದ ರೀತಿಯಲ್ಲಿ ನಾವು ಮಾಡಬೇಕು. ಯಾಕಂದ್ರೆ ಅದು ರಿಟರ್ನ್ ಬರಲ್ಲ ನಮ್ಗೆ. ಅದು ರಿಟರ್ನ್ ಸಿಗ್ಬೋದು. ನಾನು ಇವನಿಗೆ ಸಹಾಯ ಮಾಡಿದ್ದೇನೆ, ಇವನು ಇನ್ನೊಂದು ದಿವಸ ನಾನು ಕಷ್ಟದಲ್ಲಿರುವಾಗ ಸಹಾಯ ಮಾಡ್ಬೋದು, ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಕಷ್ಟದಲ್ಲಿರುವಾಗ ಅವರು ಸಹಾಯ ಮಾಡಲ್ಲ, ಯಾರು ಸಹಾಯ ಮಾಡಲ್ಲ. ಅವರು ಮಾತ್ರ ಅಲ್ಲ, ನಮ್ಮಿಂದ ಸಹಾಯ ಕೇಳಿಕೊಂಡು ಬಂದು ನಮ್ಮಿಂದ ಸಹಾಯ ಪಡೆದವರು ಮಾತ್ರ ಅಲ್ಲ, ಸಹಾಯ ಪಡೆಯದವರು ಕೂಡ ಎಷ್ಟೋ ಕೋಟ್ಯಾಧೀಶರು ಇರ್ಬೋದು. ಆದ್ರೆ ನಾವು ಕಷ್ಟದಲ್ಲಿರುವಾಗ ಆ ಹಣ, ನಾವು ಮಾಡಿದಂತ ಇನ್ನೊಬ್ಬರಿಗೆ ಮಾಡಿದಂತ ಪ್ರಾಮಾಣಿಕತೆ, ಸಹಾಯ ಮತ್ತೆ ರಿಟರ್ನ್ ಬರಲ್ಲ. ಅದಕ್ಕೋಸ್ಕರ ನಮ್ಗೆ ಮನಸ್ಸಿದ್ರೆ ಮಾತ್ರ ಸಹಾಯ ಮಾಡಿ, ಮನಸ್ಸಿಲ್ಲದ್ರೆ ಬೇಡ. ನಾನು ಕೂಡ ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದೇನೆ, ಆದ್ರೆ ಅವರಿಗೂ ಕೂಡ ಗುರುತು ಪರಿಚಯ ಇಲ್ಲ. ಈಗ ಅನೇಕರಿದ್ದಾರೆ, ಆದ್ರೆ ನಾನು ಅದರ ಬಗ್ಗೆ ಆಲೋಚಿಸಲಿಲ್ಲ. ಅದರ ಬಗ್ಗೆ ಆಲೋಚನೆ ಮಾಡ್ತಾ ಹೋದ್ರೆ ನಮ್ಮ ಆಯುಷ್ಯನೇ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ಅಂತವರು ಯಾರಾದ್ರೂ ಈ ಪ್ರಪಂಚದಲ್ಲಿ ಇದ್ದಾರೆ, ನಮ್ಗೆ ಸಹಾಯ ಮಾಡಿದವರು, ಮತ್ತೆ ರಿಟರ್ನ್ ಆ ಸಹಾಯವನ್ನು ನಮ್ಗೆ ಮಾಡದೆ ನಮ್ಮನ್ನು ಗುರುತು ಪರಿಚಯ ಇಲ್ಲದವರ ರೀತಿಯಲ್ಲಿ ನಮ್ಮಲ್ಲಿ ಕೋಪದಲ್ಲಿ ಇದ್ದರೆ, ಅಂತವರು ಯಾರಾದ್ರೂ ಇದ್ದಾರೆ ದೊಡ್ಡಷ್ಟು ಪಾಪಿ ಬೇರೆ ಯಾರಿಲ್ಲ. ಅದಕ್ಕೋಸ್ಕರ ನೀವು ಸಹಾಯ ಮಾಡಿದ್ದೀರಾ ಸರ್, ತುಂಬಾ ಧನ್ಯವಾದಗಳು. ಇನ್ನೂ ಕೂಡ ಸಹಾಯ ಮಾಡ್ತಾ ಇರಿ. ಹೆಲ್ಪ್ ಕೇಳ್ಕೊಂಡು ಬಂದವರಿಗೆ ಹೆಲ್ಪ್ ಮಾಡಿ. ದೊಡ್ಡ ಸಹಾಯನ ಮಾಡಿದ್ದೀರಿ, ದೊಡ್ಡ ಸಹಾಯನ ಮಾಡಿ. ಎಷ್ಟು ನಮ್ಮ ಜೀವನದಲ್ಲಿ ನಮ್ಗೆ ಎಷ್ಟು ಸಹಾಯ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಸಹಾಯ ಮಾಡಿ. ಇನ್ನೊಂದು ದಿವಸ ನಮ್ಗೆ ಅದು ಸಿಗ್ಬೋದು, ಅದು ಬೇಡ, ಅದನ್ನು ಬಿಟ್ಬಿಡಿ. ಇವತ್ತು ನಾನು ಸಹಾಯ ಮಾಡಿದ್ದೇನೆ, ನನ್ನ ಪವಿತ್ರ ಭಸ್ಮವನ್ನು ನೀರಿಗೆ ಬಿಸಾಡಿದ್ದೇನೆ, ಮುಗಿಯಿತು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನು ಕೂಡ ನೋಡ್ತಾ ಇರಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.